ಬೆಂಗಳೂರಿನಲ್ಲಿ ಛತ್ರಿ ಇಲ್ಲದೆ ಹೊರ ಬಂದ್ರೇ ಅದು ಅಡ್ವೆಂಚರ್. ಬೆಳಗ್ಗೆ ಶೀತ, ಮಧ್ಯಾಹ್ನ ಬಿಸಿಲು, ಸಂಜೆ ಮಳೆ, ಇದು ನಮ್ಮ ಬೆಂಗಳೂರಿನ ಸ್ಟೈಲ್ ಆಗಿದೆ. ಈ ವೆದರ್ಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ? ಇಂಥ ಚಳಿಗೆ ಬಿಸಿ ಬಿಸಿಯಾಗಿ ಸೂಪ್ ಕುಡಿದ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ ಅಲ್ವಾ? ವೆಲ್ಕಮ್ ಟು ಮೈ ಚಾನಲ್ ವಿತ್ ನ್ಯೂ ಕಾರ್ನ್ ರೆಸಿಪಿ. ಬೆಂಗಳೂರು ಹವಾಮಾನ ನೋಡಿ ವಾಟ್ಸಪ್ ಸ್ಟೇಟಸ್ಗೆ ಕನ್ಫ್ಯೂಸ್ ಆಗಿದೆಯಂತೆ. ಇನ್ನು ಯಾವ ಥರ ಸೂಪ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಆಗೋದು ಸಹಜ ಬಿಡಿ. ಬೆಂಗಳೂರಲ್ಲಂತೂ ವೆದರ್ ಈ ರೀತಿ ಇದೆ. ನಿಮ್ಮನೆ ಬಳಿ ವೆದರ್ ಹೇಗಿದೆ ಅಂತ ನಂಗೆ ತಿಳಿಸಿ. ಕಾರ್ನಲ್ಲಿ ಹಲವಾರು ಥರ ಸ್ನ್ಯಾಕ್ಸ್ ಮಾಡ್ಬೋದು. ಲೈಕ್ ಕಾರ್ನ್ ಸೂಪ್, ಕಾರ್ನ್ ರೋಲ್ಸ್, ಕಾರ್ನ್ ಫ್ರೈ ಆ್ಯಂಡ್ ಕಾರ್ನ ಮ್ಯಾಗಿಗಾಗಲಿ, ಪಿಜ್ಜಾಗಾಗಲಿ, ಸಲಾಡ್ಗೆ, ಹೀಗೆ ಸುಮಾರು ಸ್ನ್ಯಾಕ್ಸ್ಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾನು ಸುಮಾರು ಕಡೆ ನೋಡಿದ್ದೀನಿ ಕಾರ್ನ್ನ ಚಾಕುಲಿ ಚಾಪ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್, ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್. ನಾನು ಪ್ರತಿ ಸಲ ಇದೇ ಮೆಥಡ್ನೇ ಯೂಸ್ ಮಾಡೋದು ಕಾರ್ನ್ ಬಿಡಿಸ್ಕೊಳ್ಳೋದಕ್ಕೆ. ಮೊದಲು 1 ಅಥವಾ 2 ಲೈನ್ನ ಬಿಡಿಸ್ಕೊಂಡು ಆಮೇಲೆ ಈ ರೀತಿ ಎಲ್ಲ ಕಾಳುಗಳನ್ನ ಈಸಿಯಾಗಿ ಬಿಡಿಸ್ಕೋಬೋದು. ಮಾತಾಡ್ತಾ ಕಾರ್ನ್ ಬಿಡಿಸ್ಕೊಂಡಿದ್ದಾಯಿತು. ಈಗ ಅದಕ್ಕೆ ಬೇಕಾಗಿರೋಂಥ ತರಕಾರಿನೂ ಹೆಚ್ಕೊಳ್ಳೋಣ. ಕಾರ್ನ್ ಸೂಪ್ಗೆ ನಿಮಗೆ ಪ್ರಿಫರಬಲ್ ಆಗುವಂಥ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾರೆಟ್, ಈರುಳ್ಳಿ, ಬೀನ್ಸ್ ಹಾಗೂ ಒಂದು ಚಿಕ್ಕ ಗಾತ್ರದ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಾದ್ಮೇಲೆ ಹಾಗೆ ಕಾರ್ನ್ನ ಸ್ವಲ್ಪ ಬೇಯಿಸ್ಕೊಂಬಿಡೋಣ. ನಾನಿಲ್ಲಿ ಒಂದು ಪ್ಯಾನಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಕಾರ್ನ್ನ ಹಾಗೂ ತೊಳೆದು ಬಿಡಿಸಿಟ್ಕೊಂಡಿರೋಂಥ ಕಾರ್ನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಬೌಲ್ ಆಗೋಷ್ಟು ಕಾರ್ನ್ನ ಬಿಡಿಸ್ಕೊಂಡಿದ್ದೀನಿ. ಅಂದರೆ 1 ಕಾರ್ನ್ನ ನಾನು 2 ಬೌಲಾಗಿ ಡಿವೈಡ್ ಮಾಡಿದ್ದೀನಿ. ಅದನ್ನು ಒಟ್ಟಿಗೆ ಹಾಕ್ಕೊಂಡು ನಾವು ಅದನ್ನು ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಆ್ಯಂಡ್ ಬೇಕಾದರೆ ಈ ನೀರಿಗೆ ಉಪ್ಪು ಕೂಡ ಹಾಕೋಬೋದು. ಆ್ಯಂಡ್ ಈ ಕಾರ್ನ್ನ ಬಾಯ್ಲ್ ಮಾಡಿರುವಂಥ ನೀರು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೂಪ್. 5 ಮಿನಿಟ್ಸ್ ಬಾಯ್ಲ್ ಆದ ನಂತರ ನಾನು ಈ ಥರ ಸ್ಟೇನರಲ್ಲಿ ಕಾರ್ನ್ನ ಎಲ್ಲ ಒಂದು ಬೌಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರುವಂಥ ಕಾರ್ನ್ನ 2 ಬೌಲಿಗೆ ಡಿವೈಡ್ ಮಾಡಿಕೊಂಡು ಅದರಲ್ಲಿ 1 ಬೌಲ್ ಆಫ್ ಕಾರ್ನ್ನ ನಾನು ರುಬ್ಕೋತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ಈಗ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಕಾರ್ನ್ ಬೇಯಿಸ್ಕೊಂಡಿದ್ದ ಸ್ಟಾಕ್ ಏನಿತ್ತಲ್ಲ ಆ ನೀರಿಗೆ ನಾವು ಆ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಈಗ ಈ ಪೇಸ್ಟ್ ಹಾಕಿದ ಮೇಲೆ ಸೂಪ್ ತುಂಬ ತೆಳುವಾಗಿರುತ್ತೆ. ಇನ್ನು ಸೂಪ್ ರೆಡಿ ಆಗಿಲ್ಲ, ಬಟ್ ಆ ವಾಟರ್ ತುಂಬ ತೆಳುವಾಗಿರುತ್ತೆ. ಸೊ ಅದನ್ನ ಹಾಗೆ ಬಾಯ್ಲ್ ಆಗೋದಕ್ಕೆ ಬಿಟ್ಟು ಈಗ ನಾವು ಚಾಪ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಒಂದಾದ್ಮೇಲೆ ಒಂದು ಹಾಕೋತಾ ಇದ್ದೀವಿ. ಇದು ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಟು ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದರ ಕುದೀತಾ ಇರೋವಾಗ ನಾವೀಗ ಸ್ವಲ್ಪ ಸೋಯಾ ಸಾಸ್ ಹಾಗೂ ಸ್ವಲ್ಪ ವಿನೆಗರ್ನ ಹಾಕೋತಾ ಇದ್ದೀವಿ. ನಾನು ಒಂದು 2 ಸ್ಪೂನ್ಸ್ ಆಫ್ ಸೋಯಾ ಸಾಸ್ ಹಾಗೂ 1 ಸ್ಪೂನ್ ಆಫ್ ವಿನೆಗರ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೇಯಿಸಿಟ್ಕೊಂಡಿರೋ ಇನ್ನೊಂದು ಬೌಲ್ ಕಾರ್ನ್ನ ಕೂಡ ಹಾಕೋತಾ ಇದ್ದೀವಿ.
ಈ ಸೂಪ್ಗೆ ನಾವು ಕಾರ್ನ್ಫ್ಲವರ್ ಮಿಕ್ಸ್ಚರ್ನ ಹಾಕೋತಾ ಇದ್ದೀವಿ. ನಾನಿಲ್ಲಿ 1 ಸ್ಪೂನ್ ಕಾರ್ನ್ಫ್ಲವರ್ಗೆ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ನೀಟಾಗಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈಗ ಕಾರ್ನ್ ಸೂಪ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೊತ್ತು ನಮಗೆ ವಾಟ್ರಿ ಕೈಂಡ್ ಆಫ್ ಕನ್ಸಿಸ್ಟೆನ್ಸಿ ಇತ್ತು. ಸೊ ಈಗ ಎಕ್ಸಾಕ್ಟಾಗಿ ಸೂಪ್ ಕನ್ಸಿಸ್ಟೆನ್ಸಿ ಬರೋದಕ್ಕೋಸ್ಕರ ನಾವಿಲ್ಲಿ ಕಾರ್ನ್ಫ್ಲವರ್ ಮಿಕ್ಸ್ಚರ್ನ ಹಾಕೋತಾ ಇದ್ದೀವಿ. ಆ್ಯಂಡ್ ಈ ಕಾರ್ನ್ಫ್ಲವರ್ ಮಿಕ್ಸ್ಚರ್ನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಆರ್ ಮೇ ಬಿ 2-3 ಮಿನಿಟ್ಸ್ ಬಿಟ್ಟರೆ ಸಾಕು. So our corn soup is ready to serve. Hope you all liked my recipe. So please like my video and thank you for watching.